ಇರಾನಿನ ಹಡಗುಗಳು ನಿರ್ನಾಮ ಫಿಕ್ಸ್ ಅಂತೇಳಿ ಟ್ರಂಪ್ ಅವರು ಇಲ್ಲಿ ಧಮಕಿಯೊಂದನ್ನು ಹಾಕ್ತಾ ಇದ್ದಾರೆ. ಹಾರ್ಮುಜ್ ದಿಗ್ಬಂಧನದ ಸಮಯಕ್ಕೆ ಹಡಗು ಬಂದರೆ ಇರಾನಿನ ಯಾವುದೇ ಹಡಗುಗಳು ಉಳಿಸೋದಿಲ್ಲ. ಮತ್ತೊಂದೆಡೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಟರ್ಕಿಯಲ್ಲಿ 2ನೇ ಹಂತದ ಶಾಂತಿ ಸಂಧಾನ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಉಭಯ ರಾಷ್ಟ್ರಗಳ ಸಂಧಾನ ಮಾಡಿಸಲು ಟರ್ಕಿ ಎಂಟ್ರಿ ಕೊಟ್ಟಿದೆ. ಟರ್ಕಿ ಮಧ್ಯಸ್ಥಿಕೆಯಲ್ಲಿ ನಡೆಯಲಿರುವಂತಹ ಮಾತುಕತೆ ಈಗಾಗಲೇ ಪಾಕ್ನ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಸಭೆ ವಿಫಲವಾಯಿತು. ಇರಾನ್ ಷರತ್ತಿಗೆ ಒಪ್ಪದಿದ್ದಂತಹ ವಿಶ್ವದ ದೊಡ್ಡಣ್ಣ ಅಮೆರಿಕ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ವಾಪಸ್ಸು ಹೋಗಿದ್ರು ವ್ಯಾನ್ಸ್ ಅವರು. ಪಾಕಿಸ್ತಾನದಿಂದ ವಾಪಸ್ಸಾಗಿದ್ದ ಅಮೆರಿಕ ನಿಯೋಗ ಈಗ ಮತ್ತೆ ಇರಾನ್ನೊಂದಿಗೆ 2ನೇ ಹಂತದ ಮೀಟಿಂಗನ್ನು ಮಾಡುತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಒಂದು ಮಾತುಕತೆ ನಡೆಯುತ್ತೆ. ಆ ಒಂದು ಮಾತುಕತೆಯಲ್ಲಿ ಇರಾನಿನ ಷರತ್ತುಗಳಿಗೆ ಅಮೆರಿಕ ಒಂದಿಷ್ಟು ಕ್ವೆಶನ್ಗಳನ್ನು ಹಾಕಿ ಆ ಒಂದು ಮಾತುಕತೆ ವಿಫಲವಾಗುತ್ತೆ. ಸೊ ಇದಾದ ನಂತರ ಈಗ ಇವರಿಬ್ಬರ ಮಧ್ಯೆ 2ನೇ ಹಂತದ ಮಾತುಕತೆ ಸಂಧಾನವನ್ನು ಮಾಡಿಸೋದಕ್ಕೆ ಟರ್ಕಿ ಎಂಟ್ರಿ ಕೊಡ್ತಾ ಇದೆ. ಉಭಯ ದೇಶಗಳ ಮಧ್ಯೆ ಟರ್ಕಿ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗಾಗಲೇ ಇರಾನ್ ಈ ಹಿಂದೆಯೇ ಹೇಳಿದೆ, ಅಂದರೆ ಮೊದಲ ಹಂತದಲ್ಲಿ ಪಾಕಿಸ್ತಾನದ ಒಂದು ಮಧ್ಯಸ್ಥಿಕೆಯಲ್ಲಿ ಏನು ಒಂದು ಮಾತುಕತೆ ಸಂಧಾನ ಕಾರ್ಯಕ್ರಮ ನಡೀತು, ಆ ಒಂದು ಸಂದರ್ಭದಲ್ಲಿಯೇ ಇರಾನ್ ಕೊನೆ ಕ್ಷಣದಲ್ಲಿ ಹೇಳಿದೆ, ಇನ್ನು ಮುಂದೆ ಮಾತುಕತೆಗೆ ಕರಿಬೇಡಿ, ನಾವು ಇನ್ನು ಮುಂದೆ ಮಾತುಕತೆಗೆ ಸಂಧಾನಕ್ಕೆ ಬರೋದಿಲ್ಲ ಅಂತೇಳಿ ಇರಾನ್ ಹೇಳಿತ್ತು. ಈಗ ಟರ್ಕಿ ಮುಖ್ಯವಾಗಿ ಈ ಎರಡು ಉಭಯ ದೇಶಗಳ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಸಂಧಾನ ಮಾತುಕತೆ ಮಾಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಸೊ ಹಾಗಾದರೆ ಇಲ್ಲಿ ಇರಾನ್ ಈ ಒಂದು ಮಾತುಕತೆಗೆ ಬರುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶಗಳಿಗೂ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಸದ್ಯಕ್ಕೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಧಮಕಿ ಹಾಕ್ತಾ ಇದ್ದಾರೆ. ಇರಾನಿನ ಯಾವುದೇ ಹಡಗುಗಳನ್ನು ನಾವು ಉಳಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಧಮಕಿಯನ್ನು ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ನೀವು ಯುದ್ಧವನ್ನು ಕೊನೆಗೊಳಿಸಬೇಕು, ಇಲ್ಲ ಅಂತಂದರೆ ನಾವು ನಿಮ್ಮನ್ನು ನಾಶ ಮಾಡಿಬಿಡ್ತೀವಿ ಮತ್ತು ನೀವು ಸಂಧಾನ ಮಾತುಕತೆಗೆ ಬರಬೇಕು, ಇಲ್ಲ ಅಂತಂದರೆ ನಿಮ್ಮ ಪ್ರದೇಶಗಳನ್ನು ಧ್ವಂಸ ಮಾಡ್ತೀವಿ ಅಂತೇಳಿ ಧಮಕಿಯನ್ನು ಹಾಕ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಇದು ಧಮಕಿ ಅಂತ ಎಲ್ಲೂ ಕೂಡ ಅನ್ನಿಸ್ತಾ ಇಲ್ಲ. ಇವರು ಇಂಡೈರೆಕ್ಟಾಗಿ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸೋಣ ಅನ್ನುವಂಥ ಮಾತುಗಳನ್ನು ಇಂಡೈರೆಕ್ಟಾಗಿ ಆಡ್ತಾ ಇದ್ದಾರೆ. ಅದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ, ಸ್ಪಷ್ಟವಾಗ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಟರ್ಕಿ ಈ ಎರಡು ಉಭಯ ದೇಶಗಳ ಮಧ್ಯಸ್ಥಿಕೆಯಲ್ಲಿ ಒಂದು ಸಂಧಾನ ಮಾತುಕತೆ ಮಾಡಿಸೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ. 2ನೇ ಹಂತದ ಮಾತುಕತೆ ಇದು. ಇದರಲ್ಲಿ ಇರಾನ್ ಭಾಗಿ ಆಗುತ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ. ಯಾಕೆಂದರೆ ಈ ಹಿಂದೆ ನಡೆದಂತಹ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಆಗಿತ್ತು. ಮಾತುಕತೆ ಸಂಧಾನ ಸಭೆಯನ್ನು ಏರ್ಪಾಡು ಮಾಡಿದ್ರು ಪಾಕಿಸ್ತಾನದವರು. ಆ ಒಂದು ಸಂದರ್ಭದಲ್ಲಿ ಇರಾನ್ ಹಾಕಿದಂತಹ ಷರತ್ತುಗಳಿಗೆ ಅಮೆರಿಕ ಒಪ್ಪಲಾರದೆ ವಾಪಸ್ಸಾಗಿತ್ತು. ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ವ್ಯಾನ್ಸ್ ಅವರು ವಾಪಸ್ ಹೋಗಿದ್ರು. ಸೊ ಈ ಒಂದು ಕಾರಣದಿಂದಾಗಿ ಈಗ ಮತ್ತೊಮ್ಮೆ 2ನೇ ಹಂತದ ಮಾತುಕತೆ ಸಂಧಾನ ಕಾರ್ಯಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಈ ಹಿಂದೆಯೇ ಯಾವಾಗ ಮೊದಲನೇ ಹಂತದ ಮಾತುಕತೆ ನಡೀತು, ಆ ಒಂದು ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಇರಾನ್ ಇನ್ನು ಮುಂದೆ ನಾನು ಮಾತುಕತೆಗೆ ಬರೋದಿಲ್ಲ ಅಂತೇಳಿ ಸ್ಪಷ್ಟನೆ ಒಂದನ್ನು ಕೊಟ್ಟಿರುತ್ತೆ. ಸೊ ಹೀಗಿರಬೇಕಾದ್ರೆ ಈಗ ಇರಾನ್ ಈ ಒಂದು ಮಾತುಕತೆಗೆ ಬರುತ್ತಾ ಅನ್ನುವಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗಿದೆ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.